ಮಹಾಭಾರತವು ಕೇವಲ ಒಂದು ಯುದ್ಧಕಥೆಯಲ್ಲ, ಅದು ಮಾನವನೊಳಗಿನ ಧರ್ಮ ಮತ್ತು ಅಧರ್ಮ, ಸತ್ಯ ಮತ್ತು ಅಸತ್ಯ, ಸಹನೆ ಮತ್ತು ಅಹಂಕಾರಗಳ ನಡುವಿನ ಹೋರಾಟದ ಮಹಾಕಾವ್ಯ. ಈ ಮಹಾಕಾವ್ಯದಲ್ಲಿ ಭೀಮ ಮತ್ತು ದುರ್ಯೋಧನರ ನಡುವಿನ ವೈರಾಗ್ಯ ಅತ್ಯಂತ ತೀವ್ರ ಮತ್ತು ಅರ್ಥಪೂರ್ಣವಾದದ್ದು. ಭೀಮನು ಪಾಂಡವರಲ್ಲಿ ಎರಡನೇ ಸಹೋದರ. ಕುಂತಿದೇವಿಯ ಪುತ್ರನಾದ ಅವನಿಗೆ ಬಾಲ್ಯದಿಂದಲೇ ಅಪಾರ ಶಕ್ತಿ, ಧೈರ್ಯ ಮತ್ತು ನೇರ ಸ್ವಭಾವ ಇತ್ತು. ಅವನು ಸತ್ಯವನ್ನು ನೇರವಾಗಿ ಹೇಳುವವನು, ಅನ್ಯಾಯವನ್ನು ಸಹಿಸಲಾರದವನು. ದುರ್ಬಲರನ್ನು ಕಾಪಾಡುವುದು, ಧರ್ಮವನ್ನು ರಕ್ಷಿಸುವುದು ಅವನ ಜೀವನದ ಧ್ಯೇಯವಾಗಿತ್ತು. ಅವನ ದೇಹಬಲ ಮಾತ್ರವಲ್ಲ, ಅವನ ಮನಸ್ಸಿನ ಬಲವೂ ಅಷ್ಟೇ ಶಕ್ತಿಶಾಲಿಯಾಗಿತ್ತು. ದುರ್ಯೋಧನನು ಕೌರವರ ಹಿರಿಯ ಪುತ್ರ. ಗಾಂಧಾರಿಯ ಮಗನಾದ ಅವನು ಬಾಲ್ಯದಲ್ಲೇ ರಾಜನಾಗಬೇಕೆಂಬ ಕನಸು ಕಂಡವನು. ಅವನೊಳಗೆ ಅಪಾರ ಮಹತ್ವಾಕಾಂಕ್ಷೆಯಿದ್ದರೂ ಸಹೋದರ ಪ್ರೀತಿ ಮತ್ತು ಧರ್ಮದ ಬೋಧನೆಗಳು ಅವನ ಮನಸ್ಸಿನಲ್ಲಿ ಗಾಢವಾಗಿ ನೆಲೆಯೂರಲಿಲ್ಲ. ತನ್ನನ್ನು ಬಿಟ್ಟರೆ ಬೇರೆ ಯಾರೂ ಶಕ್ತಿಶಾಲಿಯಾಗಬಾರದು, ತನ್ನ ಹಕ್ಕಿಗೆ ಯಾರೂ ಸವಾಲು ಹಾಕಬಾರದು ಎಂಬ ಅಹಂಕಾರ ಅವನನ್ನು ನಿಧಾನವಾಗಿ ಅಧರ್ಮದ ದಾರಿಯತ್ತ ಕೊಂಡೊಯ್ಯಿತು. ಹಸ್ತಿನಾಪುರದ ಅರಮನೆಯಲ್ಲಿ ಪಾಂಡವರು ಮತ್ತು ಕೌರವರು ಒಟ್ಟಿಗೆ ಬೆಳೆದರು. ಆರಂಭದಲ್ಲಿ ಎಲ್ಲರೂ ಸಹೋದರರಂತೆ ಆಟವಾಡುತ್ತಿದ್ದರು. ಆದರೆ ಭೀಮನ ಅಸಾಧಾರಣ ಶಕ್ತಿ ಮತ್ತು ಜನಪ್ರಿಯತೆ ದುರ್ಯೋಧನನ ಮನಸ್ಸಿನಲ್ಲಿ ಅಸೂಯೆಯನ್ನು ಹುಟ್ಟಿಸಿತು. ಭೀಮನು ಕೇವಲ ಆಟದಲ್ಲೂ ಕೌರವರನ್ನು ಸೋಲಿಸುತ್ತಿದ್ದನು. ಈ ಸೋಲುಗಳು ದುರ್ಯೋಧನನ ಮನಸ್ಸಿನಲ್ಲಿ ದ್ವೇಷವಾಗಿ ರೂಪುಗೊಂಡವು. ಗುರು ದ್ರೋಣಾಚಾರ್ಯರ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಆರಂಭವಾದಾಗ ಈ ವೈರಾಗ್ಯ ಇನ್ನಷ್ಟು ಹೆಚ್ಚಾಯಿತು. ಧನುರ್ವಿದ್ಯೆಯಲ್ಲಿ ಅರ್ಜುನನು ಶ್ರೇಷ್ಠನಾದರೆ ಗದಾಯುದ್ಧದಲ್ಲಿ ಭೀಮ ಮತ್ತು ದುರ್ಯೋಧನರು ಅತ್ಯುತ್ತಮರಾಗಿದ್ದರು. ಭೀಮನ ಶಕ್ತಿ ಸಹಜವಾದದ್ದು, ದುರ್ಯೋಧನನ ಶಕ್ತಿ ಕಠಿಣ ಅಭ್ಯಾಸದಿಂದ ಬಂದದ್ದು. ಗುರು ಬಲರಾಮನ ಆಶೀರ್ವಾದದಿಂದ ದುರ್ಯೋಧನನು ಗದಾಯುದ್ಧದಲ್ಲಿ ಅಪಾರ ನೈಪುಣ್ಯ ಪಡೆದನು. ಆದರೂ ಭೀಮನ ನಿಷ್ಠೆ ಮತ್ತು ಧರ್ಮಪಾಲನೆ ಅವನನ್ನು ಜನರ ಮೆಚ್ಚಿನವನನ್ನಾಗಿ ಮಾಡಿತು. ಭೀಮನನ್ನು ಸಹಿಸಲಾಗದೆ ದುರ್ಯೋಧನನು ಅವನನ್ನು ಕೊಲ್ಲುವ ಷಡ್ಯಂತ್ರ ರೂಪಿಸಿದನು. ಒಂದು ದಿನ ಭೀಮನಿಗೆ ವಿಷಮಿಶ್ರಿತ ಆಹಾರವನ್ನು ನೀಡಿಸಿ ಅವನು ಅಚೇತನನಾದಾಗ ಗಂಗಾ ನದಿಗೆ ತಳ್ಳಿದನು. ಇದು ದುರ್ಯೋಧನನ ಅಧರ್ಮದ ಪರಾಕಾಷ್ಠೆ. ಆದರೆ ವಿಧಿಯ ಆಟ ಬೇರೆ ರೀತಿಯಿತ್ತು. ಭೀಮನು ನಾಗಲೋಕಕ್ಕೆ ತಲುಪಿ ಅಲ್ಲಿ ನಾಗರಿಂದ ರಕ್ಷಿಸಲ್ಪಟ್ಟು ಇನ್ನಷ್ಟು ಶಕ್ತಿಶಾಲಿಯಾಗಿ ಮರಳಿ ಬಂದನು. ಈ ಘಟನೆ ಭೀಮನಲ್ಲಿ ದುರ್ಯೋಧನನ ಮೇಲಿನ ಎಚ್ಚರಿಕೆಯನ್ನು ಹೆಚ್ಚಿಸಿದರೂ ಅವನು ತನ್ನ ಧರ್ಮ ಮಾರ್ಗವನ್ನು ಬಿಡಲಿಲ್ಲ. ಪಾಂಡವರು ವಂಚನೆಯಿಂದ ಅರಣ್ಯವಾಸಕ್ಕೆ ಹೋಗಬೇಕಾದಾಗಲೂ ಭೀಮನು ಸಹೋದರರ ಜೊತೆ ನಿಂತನು. ದುರ್ಯೋಧನನು ಅವರ ದುಃಖವನ್ನು ನೋಡಿ ಸಂತೋಷಪಟ್ಟು ಅವರನ್ನು ಹಾಸ್ಯ ಮಾಡುವುದರಲ್ಲಿ ತೊಡಗಿದನು. ಇದು ಅವನ ಹೃದಯದ ಕಠೋರತೆಯನ್ನು ತೋರಿಸಿತು. ಭೀಮನಿಗೆ ಈ ಎಲ್ಲ ಅನ್ಯಾಯಗಳ ಪ್ರತೀಕಾರದ ಸಂಕಲ್ಪ ಮನಸ್ಸಿನಲ್ಲಿ ಗಾಢವಾಗಿ ಬೆಳೆದಿತು. ಕುರುಕ್ಷೇತ್ರ ಯುದ್ಧವು ಅನಿವಾರ್ಯವಾಯಿತು. ಇದು ಕೇವಲ ರಾಜ್ಯಕ್ಕಾಗಿ ನಡೆದ ಯುದ್ಧವಲ್ಲ, ಅದು ಧರ್ಮ ಮತ್ತು ಅಧರ್ಮದ ಅಂತಿಮ ಸಂಘರ್ಷ. ಯುದ್ಧಭೂಮಿಯಲ್ಲಿ ಭೀಮನು ಅನೇಕ ಕೌರವರನ್ನು ಸೋಲಿಸಿದನು. ವಿಶೇಷವಾಗಿ ದುಶ್ಯಾಸನನ ವಧೆ ದ್ರೌಪದಿಯ ಅವಮಾನಕ್ಕೆ ನೀಡಿದ ಪ್ರತೀಕಾರವಾಗಿತ್ತು. ಈ ಎಲ್ಲ ಸಂದರ್ಭಗಳಲ್ಲೂ ಭೀಮನು ತನ್ನ ಕ್ರೋಧವನ್ನು ಧರ್ಮದ ಮಿತಿಯೊಳಗೆ ಇಟ್ಟುಕೊಳ್ಳಲು ಯತ್ನಿಸಿದನು. ಯುದ್ಧದ ಕೊನೆಯ ಹಂತದಲ್ಲಿ ಭೀಮ ಮತ್ತು ದುರ್ಯೋಧನರ ನಡುವೆ ಗದಾಯುದ್ಧ ನಡೆಯಿತು. ಇದು ಗುರುಗಳ ಎದುರಲ್ಲೇ ನಡೆದ ಅತ್ಯಂತ ಭಯಾನಕ ಸಮರ. ದುರ್ಯೋಧನನು ತನ್ನ ಸಂಪೂರ್ಣ ಶಕ್ತಿಯನ್ನು ಉಪಯೋಗಿಸಿದರೂ ಅವನ ಹೃದಯದಲ್ಲಿದ್ದ ಅಹಂಕಾರ ಮತ್ತು ಅಧರ್ಮ ಅವನನ್ನು ದುರ್ಬಲನನ್ನಾಗಿಸಿತು. ಭೀಮನ ಹೋರಾಟದಲ್ಲಿ ಕ್ರೋಧ ಇದ್ದರೂ ಅದಕ್ಕಿಂತ ಹೆಚ್ಚಿನದಾಗಿ ಕರ್ತವ್ಯ ಬೋಧನೆ ಇತ್ತು. ಕೊನೆಗೆ ಭೀಮನು ದುರ್ಯೋಧನನನ್ನು ಸೋಲಿಸಿದನು. ದುರ್ಯೋಧನನ ಪತನವು ಅಧರ್ಮದ ಅಂತ್ಯವನ್ನು ಸೂಚಿಸಿತು. ಆ ಕ್ಷಣದಲ್ಲೂ ಭೀಮನು ಅಹಂಕಾರ ತೋರಲಿಲ್ಲ. ಅವನ ಮನಸ್ಸಿನಲ್ಲಿ ವಿಜಯದ ಗರ್ವವಲ್ಲ, ಯುದ್ಧದ ಭಾರ ಮತ್ತು ಧರ್ಮದ ಹೊಣೆಗಾರಿಕೆಯ ಭಾವನೆ ಮಾತ್ರ ಇತ್ತು. ಈ ಕಥೆಯಿಂದ ನಮಗೆ ಮಹತ್ವದ ಪಾಠ ಸಿಗುತ್ತದೆ. ಶಕ್ತಿ, ವಿದ್ಯೆ ಮತ್ತು ಸ್ಥಾನಮಾನ ಇದ್ದರೆ ಸಾಕಾಗುವುದಿಲ್ಲ. ಅವುಗಳಿಗೆ ಧರ್ಮ, ಸತ್ಯ ಮತ್ತು ಮಾನವೀಯತೆ ಸೇರಿದಾಗಲೇ ಜೀವನಕ್ಕೆ ಅರ್ಥ ಬರುತ್ತದೆ. ಭೀಮನು ತನ್ನ ಶಕ್ತಿಯನ್ನು ಧರ್ಮದ ಸೇವೆಗೆ ಬಳಸಿದನು. ದುರ್ಯೋಧನನು ತನ್ನ ಶಕ್ತಿಯನ್ನು ಅಹಂಕಾರ ಮತ್ತು ಸ್ವಾರ್ಥಕ್ಕೆ ಬಳಸಿದನು. ಅದಕ್ಕಾಗಿಯೇ ಒಬ್ಬನು ಅಮರನಾದನು, ಮತ್ತೊಬ್ಬನು ಪತನವನ್ನು ಕಂಡನು.